ರಾತ್ರಿ 8:30 ತಾಲೂಕು ಆಫೀಸಲ್ಲಿ ಬಿದ್ದಿದ್ದೀನಿ. ಮಾಡ್ತೀನಿ ಅಂದಿದ್ದಾನೆ. ಇಲ್ಲ ಅಂತ ಅವತ್ತು ನೀವು ಯಾಕೆ ತಡೆ ಹಿಡಿದ್ರಿ? ಅಲ್ಲಮ್ಮ ಏನ್ ಮಾಡ್ತಾ ಇದ್ರಿ ಅಲ್ಲಿವರೆಗೂ ನೀವು? ಕರ್ಸಿ ಸರ್, ತಹಸೀಲ್ದಾರ್ ಸರ್ ಇಲ್ಲಿ ಕರ್ಸಿ. ಯಾರು ಇಲ್ಲಿ ಕರ್ಸಿ? ರಾತ್ರಿ 8:30ವರೆಗೂ ನಿಂತಿರೋದಲ್ಲ. ಆಫೀಸಲ್ಲಿ ಇದ್ದೀನಿ. ನೀವೇ ಹೇಳಿದ್ರೆ ನಾವು ಕೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಸರಿ ಸರ್. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಕೋನಕುಂಟ್ಲ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಹಕ್ಕಿಗಾಗಿ ರಂಗಪ್ಪ ಕುಟುಂಬ ಮತ್ತು ನರಸಪ್ಪ ಕುಟುಂಬದ ನಡುವೆ ದೀರ್ಘಕಾಲದ ಪೈಪೋಟಿ ನಡೆಯುತ್ತಿದೆ. 2012ರಲ್ಲಿ ಹೈಕೋರ್ಟ್ ಆದೇಶದಂತೆ ವರ್ಷಕ್ಕೊಮ್ಮೆ ಸರದಿಯ ಆಧಾರದ ಮೇಲೆ ಉಭಯ ಕುಟುಂಬದವರು ಪೂಜೆ ಸಲ್ಲಿಸಬೇಕೆಂದು ನಿರ್ಧರಿಸಲಾಗಿತ್ತು. ಈ ಹಿಂದೆ ಕಮಿಷನರ್ ಕಚೇರಿಯಿಂದ ಬಂದಿದ್ದ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸೂಕ್ತ ವ್ಯವಸ್ಥೆ ಮಾಡುವ ಭರವಸೆ ನೀಡಿದ್ರು. ಆದರೆ ಈಗ ದಿಢೀರನೆ ತಹಸೀಲ್ದಾರ್ ಮಟ್ಟದಲ್ಲಿ ಆದೇಶ ಹೊರಬಿದ್ದಿರುವುದು ಹಾಲಿ ಅರ್ಚಕರ ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮಗೆ ನ್ಯಾಯಯುತವಾಗಿ ಸಿಗಬೇಕಾದ ಪೂಜಾ ಹಕ್ಕನ್ನ ಕಸಿದುಕೊಳ್ಳಲಾಗುತ್ತಿದೆ. ಈ ಆದೇಶವು ನಿಯಮಬಾಹಿರವಾಗಿದ್ದು ಜಿಲ್ಲಾಡಳಿತವು ಕೂಡಲೇ ಮಧ್ಯ ಪ್ರವೇಶಿಸಿ ನಮಗೆ ನ್ಯಾಯ ಒದಗಿಸಬೇಕು ಎಂದು ಸಂತ್ರಸ್ತ ಅರ್ಚಕರು ಮನವಿ ಮಾಡಿದ್ದಾರೆ. ದೇವಸ್ಥಾನದ ಪೂಜಾ ಕೈಂಕರ್ಯಗಳನ್ನು ಸಾಂಪ್ರದಾಯಿಕವಾಗಿ ಎ ಮತ್ತು ಬಿ ಎಂಬ 2 ಗುಂಪುಗಳಾಗಿ ವಿಂಗಡಿಸಿ ನಡೆಸಿಕೊಂಡು ಬರಲಾಗುತ್ತಿತ್ತು. 1 ವರ್ಷ ರಂಗಪ್ಪನವರ ವಂಶಸ್ಥರು ಹಾಗೂ ಮಗದೊಂದು ವರ್ಷ ನರಸಪ್ಪನವರ ವಂಶಸ್ಥರು ಪೂಜೆ ಮಾಡುವುದಾಗಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ದ ಪದ್ಧತಿಯಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಸರದಿಯಲ್ಲಿ ಗೊಂದಲ ಉಂಟಾಗಿದ್ದು ಒಂದು ಕುಟುಂಬಕ್ಕೆ ಹೆಚ್ಚಿನ ಅವಕಾಶ ನೀಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಇದರಲ್ಲಿ ಸ್ಥಳೀಯ ರಾಜಕೀಯ ಪ್ರಭಾವಿಗಳ ಕೈವಾಡದಿಂದ ನಮಗೆ ಅನ್ಯಾಯವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಶ್ರೀ ಕ್ಷೇತ್ರ ಕೋನಕುಂಟ್ಲ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಇದು ಬೋಡಂಪಲ್ಲಿ ಗ್ರಾಮಕ್ಕೆ ಸೇರಿದ ಮಜರಾ ಕೋನಕುಂಟ್ಲ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ನಾನು ಸುಮಾರು ವರ್ಷಗಳಿಂದ ವಂಶಪಾರಂಪರೆಯಿಂದ ನಮ್ಮ ತಂದೆಯವರ ನಮ್ಮ ತಾತನವರ ವಂಶಪಾರಂಪರೆಯಿಂದ ಈ ಅರ್ಚನಾ ವೃತ್ತಿಯನ್ನು ಮಾಡಿಕೊಂಡು ಬಂದಿರುತ್ತೇವೆ. ಆದರೆ ಈಗಿನ ಪ್ರಸ್ತುತ 2026-27ನೇ ಸಾಲಿಗೆ ಮಾನ್ಯ ತಹಸೀಲ್ದಾರ್ ಅವರು ಆದೇಶವನ್ನು ನೀಡಿರುತ್ತಾರೆ. ರಂಗಪ್ಪ ವಂಶಸ್ಥರಲ್ಲಿ ಮೊದಲನೇ ಹಿರಿಯ ಮಗನಾದಂತಹ ನಮ್ಮ ತಂದೆಯವರು ಶ್ರೀರಂಗಾಚಾರ್ಯ ಮಗನಾದಂತಹ ನಾನು BS ಪುರುಷೋತ್ತಮಾಚಾರ್ಯ ನನಗೆ ಮಾನ್ಯ ತಹಸೀಲ್ದಾರ್ ಅವರು ಆದೇಶವನ್ನು ಪ್ರಸ್ತುತ 1 ವರ್ಷದ ಒಂದು ಆದೇಶವನ್ನು ಮಾಡಿರ್ತಾರೆ ಅರ್ಚನಾ ವೃತ್ತಿ ನಿರ್ವಹಿಸಲು. ಅರ್ಚನಾ ವೃತ್ತಿಯನ್ನು ನಿಲ್ಲಿಸಲು ಆದೇಶ ನೀಡಿದ್ದರೂ ಸಹ ನನಗೆ ಆದೇಶವನ್ನು ಕೊಡದೆ ಅನಂತ ಶಯನಾಚಾರ್ಯ ಆದೇಶವನ್ನು ನಾನು ತಹಸೀಲ್ದಾರನ್ನೇ ಮಾನ್ಯ ತಹಸೀಲ್ದಾರನ್ನೇ ಮಾತಾಡ್ತೀನಿ ಅಂತ ಹೇಳಿ ಅದನ್ನು ಹೊರತುಪಡಿಸಿ ನನ್ನ ಒಂದು ಆದೇಶಕ್ಕೆ ಅದಕ್ಕೆ ಅಡ್ಡಿ ಮಾಡೋದಂಗೆ ಆತಂಕ ಮಾಡಿ ಮಾನ್ಯ ತಹಸೀಲ್ದಾರ್ ಆದೇಶಕ್ಕೆ ಈಗ ನನಗೆ ಯಾವುದೇ ರೀತಿಯಾದಂಥ ಇಲ್ಲಿ ಮಾನ್ಯ ತಹಸೀಲ್ದಾರ್ ಆದೇಶದಿಂದ ನನಗೆ ಅರ್ಚನಾ ವೃತ್ತಿಯನ್ನು ನನಗೆ ಕೊಟ್ಟಿರುವುದಿಲ್ಲ. ಚಾರ್ಜನ್ನು ಸಹ ನನಗೆ ಕೊಡಿಸಿರುವುದಿಲ್ಲ. ಆದ ಕಾರಣ ನನ್ನ ಒಂದಿಷ್ಟು ಮಾತುಗಳು ನಾನು ಹೇಳ್ತಾ ಇದ್ದೀನಿ. ಕಳೆದ ಹಲವು ವರ್ಷಗಳಿಂದ ಪೂಜಾ ಹಕ್ಕಿಗಾಗಿ ನಾವು ಕಚೇರಿಯಿಂದ ಕಚೇರಿಗೆ ಅಲೆದಾಡುತ್ತಿದ್ದೇವೆ. ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ಡಿಸಿ ಕಚೇರಿಗೆ ಹೋಗಿ ಎನ್ನುತ್ತಾರೆ. ಡಿಸಿ ಕಚೇರಿಯಲ್ಲಿ ಕೇಳಿದ್ರೆ ಮತ್ತೆ ತಹಸೀಲ್ದಾರ್ ಬಳಿ ಕಳುಹಿಸುತ್ತಾರೆ. ಧಾರ್ಮಿಕ ದತ್ತಿ ಇಲಾಖೆಯಲ್ಲೂ ನಮಗೆ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ ಎಂದು ಹಾಲಿ ಕೆಲಸ ನಿರ್ವಹಿಸುತ್ತಿರುವ ಅರ್ಚಕ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಬಗ್ಗೆ ಪರಿಶೀಲನೆ ನಡೆಸಿ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿರುವ ಎ ಮತ್ತು ಬಿ ಸರದಿ ಸಾಲಿನಂತೆ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಕುಟುಂಬವು ಒತ್ತಾಯಿಸಿದ್ದಾರೆ. ಶ್ರೀ ಕ್ಷೇತ್ರ ಕೋನಕುಂಟ್ಲು ನಾವು ನನ್ನ ತಂದೆ ಅರ್ಚಕರಾಗಿದ್ದಾರೆ. ನಮ್ಮದು ಎ ಗ್ರೂಪ್ ವಂಶ, ರಂಗಪ್ಪನವರ ವಂಶ ಆಗಿರುತ್ತೆ. ಈಗ ನಾವು ಯಾವುದೇ ಒಂದು ಆದೇಶ ತರಬೇಕು ಅಂತ ಎಲ್ಲೇ ಹೋದ್ರೂ ಈಗ ತಾಲೂಕು ಆಫೀಸಿಂದನೇ ನಮ್ಗೆ ಯಾವಾಗಲೂ ಆದೇಶ ಆಗಬೇಕಿತ್ತು. ಆದರೆ ಅವ್ರ ತಾಲೂಕು ಆಫೀಸರು DC ಆಫೀಸ್ಗೆ ಅಂತ ಹೇಳ್ತಾರೆ. DC ಆಫೀಸಲ್ಲಿ ಹೋಗಿ ಕೇಳಿದ್ರೆ ಮತ್ತೆ ಅವ್ರು ನಮ್ಮ ಹತ್ರ ದಾಖಲೆಗಳಿಲ್ಲಮ್ಮ, ಯಾವತ್ತಿಗೂ ತಹಸೀಲ್ದಾರ್ ಅಲ್ಲಿಂದನೇ ಬರಬೇಕಾಗಿರೋದು, ಎಲ್ಲ ಪರಿಶೀಲನೆ ಅಲ್ಲಿಂದನೇ ಮಾಡಿ ನಮ್ಗೆ ಇಂಥವ್ರಿಗೆ ಹೋಗ್ಬೇಕು ಅಂತ ಆರ್ಡರ್ ಮಾಡಿದ್ರೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಬಂದು ಕೇಳಿದ್ರೆ ಇಲ್ಲ ನಾವು ಕಮಿಷನರ್ ಆಫೀಸಿಗೆ ಕಳಿಸಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ಕಮಿಷನರ್ ಆಫೀಸಲ್ಲಿ ಎಂಡೋನ್ಮೆಂಟ್ ಕಮಿಷನರ್ ಆಫೀಸಲ್ಲಿ ಹೋಗಿ ಕೇಳಿದ್ರೆ ಸರ್ ಇದು ಎ ಗ್ರೇಡ್ ದೇವಸ್ಥಾನ ಮಾತ್ರ ಇದು ಮಾಡೋದಂಥದ್ದು, ಸಿ ಗ್ರೇಡ್ ಏನಿದ್ರು DC ಅವರಿಗೆ ಬರುತ್ತೆ. DC ಅವ್ರ ಅಂಡರ್ ಬಂದಾಗ DC ಅವರೇ ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ DC ಹತ್ರ ಹೋದರೆ ಇಲ್ಲಿ ತಹಸೀಲ್ದಾರ್ಗೆ ಹೇಳ್ತಾರೆ, ತಹಸೀಲ್ದಾರ್ ಹತ್ರ ಹೋದರೆ ಅಸಿಸ್ಟೆಂಟ್ ಕಮಿಷನರ್ ಧಾರ್ಮಿಕ ದತ್ತಿ ಇಲಾಖೆಗೆ ಹೇಳ್ತಾರೆ. ಅಲ್ಲಿಂದ ಹೇಳಿದ್ರೆ ಮತ್ತೆ ಇವರು DC ಅವ್ರಿಗೆ ಅಂತ ಹೇಳ್ತಾರೆ. ಬರೀ ಇದೇ ಥರನೇ ಅವ್ರು ಮಾತ್ರನೇ ಇದು ಮಾಡಿಕೊಂಡು ನಮಗೆ ಯಾವಾಗಲೂ ಪೂಜೆ ವಿಚಾರದಲ್ಲಿ ತೊಂದರೆ ನೀಡ್ತಾ ಇದ್ದಾರೆ. ಈಗ ಎ ಗ್ರೂಪಲ್ಲಿ ಬರಬೇಕು ಅಂತಂದರೆ ನನ್ನ ತಂದೆಯವರು ಅದನ್ನು 3ನೇ ಅವ್ರಿಗೆ ಬರಬೇಕು. ಈಗ
ಒಂದು ನಿಮಿಷ ಹೇಳ್ತೀನಿ ನಾನು. ಅವ್ರು ಆಲ್ರೆಡಿ 1996-97 ಇಸ್ವಿಯಲ್ಲಿ ಮೊದಲು ಮಾಡಿದ್ದಾರೆ. ಅದಾದಮೇಲೆ ಅವ್ರಿಗೆ ಬರಬೇಕಾಗಿದ್ದು 2026-27 ಬರಬೇಕಾಗಿತ್ತು. ಆದರೆ ಅವ್ರು 2008-09 ಮತ್ತೆ ಪುನಃ ಅವ್ರದ್ದೇ ಸ್ವಂತ ಪೂಜೆ ಮಾಡಿರೋದ್ರಿಂದ ಇದನ್ನ ಇತ್ಯರ್ಥ ಕರೆಕ್ಟಾಗಿ ತಹಸೀಲ್ದಾರ್ ಅವರು ನೀಟಾಗಿ ಪರಿಶೀಲನೆ ಮಾಡಿಸಿ ನಮ್ಮ ಹತ್ರ ಕರೆಕ್ಟ್ ಆಗಿದಂತಹ ತಹಸೀಲ್ದಾರ್ ಕೊಟ್ಟಿರುವಂತಹ ದಾಖಲೆಗಳೇ ಇವೆ. ಅವು ದಾಖಲೆಗಳು ಬೇಕಾದ್ರೆ ನಾನು ಸಬ್ಮಿಟ್ ಮಾಡ್ತೀನಿ. ಆ ದಾಖಲೆಗಳನ್ನ ಖುದ್ದಾಗಿ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ವಿನಂತಿ. ಮತ್ತೆ ಇನ್ನೊಂದು ಏನಂತಂದ್ರೆ, ಈಗ ಆಲ್ರೆಡಿ ಸರದಿ ಪ್ರಕಾರ ಬಂತು ಅಂದ್ರೆ ಎ ವಂಶದವ್ರು ಮಾಡಿದ್ದಾರೆ. ಹಾಗೆ ಅವ್ರಿಗೆ ತಾತ್ಕಾಲಿಕ ಆರ್ಡರ್ ಕೊಟ್ಟಿರ್ಬೋದು. ಅವ್ರಿಗೆ 1 ವರ್ಷ ಸರದಿ ಮುಗಿದಿದೆ. ಈಗ ಅವರು ರಂಗಪ್ಪ ವಂಶದವರೇ ಆಗಿದ್ದಾರೆ, ಅಲ್ಲಿ ಪ್ರೆಸೆಂಟ್ ಮಾಡ್ತಿರೋಂಥವ್ರು. ಈಗ ಏನಿದ್ರು ಸೆಕೆಂಡ್ ವಂಶ ಯಾವುದು ನರಸಪ್ಪ ವಂಶದವ್ರು ಮಾತ್ರ ಮಾಡಬೇಕು, ಅವರೇ ಮಾಡಬೇಕಾಗಿರೋದು ಅಂತೇಳಿ ನಾನು ಆ ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡ್ತೀನಿ. ಶ್ರೀ ಕ್ಷೇತ್ರ ಕೋನಕುಂಟ್ಲ ದೇವಸ್ಥಾನದ ಅರ್ಚಕರು. ಇಲ್ಲಿ 2 ಕುಟುಂಬಗಳಿದ್ದಾವೆ. ರಂಗಪ್ಪ ಕುಟುಂಬ ಒಂದು, ನರಸಪ್ಪ ಕುಟುಂಬ ಒಂದು. 2012ರಲ್ಲಿ ಹೈಕೋರ್ಟಿಂದ AC ಹತ್ರ ಆದೇಶವಾಗಿದೆ. 1 ವರ್ಷ ರಂಗಪ್ಪ ಕುಟುಂಬದವರು, 1 ವರ್ಷ ನರಸಪ್ಪ ಕುಟುಂಬದವರು ಅಂತ. ಈ ರೀತಿ ಮಾಡ್ಕೊಂಬರ್ಬೇಕಾದ್ರೆ 2023ರಲ್ಲಿ DC ಒಂದು ಆದೇಶದಿಂದ ಒಂದು ಸ್ವಲ್ಪ ವೈಷಮ್ಯ ಆಯಿತು. ಅದಾದ ನಂತರ ಲಾಸ್ಟ್ ಇಯರ್ 2024-25ರಲ್ಲಿ 4 ಜನ ಅರ್ಚಕರು ಅರ್ಜಿಯನ್ನು ಸಲ್ಲಿಸಿದ್ವಿ. ಅವರು ಯಾರಿಗೂ ಆರ್ಡರನ್ನು ಮಾಡದೆ, ಆದೇಶವನ್ನು ಮಾಡದೆ ನಮಗೆ ಈ ಜಾತ್ರೆಯನ್ನು ಮುಂದುವರಿಸಿ ನೀವು ಅಂತ ಆದೇಶವನ್ನು ಕೊಟ್ಟರು. ಈಗ ಮತ್ತೆ ಅದಾದ ನಂತರ ಕಮಿಷನರ್ ಆಫೀಸಿಂದ ಸ್ಟೇಟ್ ಆರ್ಮಿಕರು ವಿಜಯಕುಮಾರ್ ಅಂತ ಪಂಡಿತರು ಬಂದಿದ್ದರು. ಅವರೆಲ್ಲ ಪರಿಶೀಲನೆ ಮಾಡಿ ನಾವು ಇತ್ಯರ್ಥವಾಗೂ ನೀವೇ ಮುಂದುವರಿಸಬೇಕು ಅಂತ ಹೇಳಿದ್ರು. ಹೇಳಿ ಹೋದ ಸುಮಾರು 8 ತಿಂಗಳಾಯಿತು. ಈಗ ಜಾತ್ರಾ ಮಹೋತ್ಸವ ಬಂದಿದೆ. ಈ ಸಮಯದಲ್ಲಿ ಮತ್ತೆ ತಹಸೀಲ್ದಾರ್ ಆರ್ಡರ್ ಮಾಡಿ ಮತ್ತು ರಂಗಪ್ಪ ವಂಶದವ್ರಿಗೆ ಆರ್ಡ್ರವನ್ನು ಮಾಡಿ 3 ವರ್ಷಕ್ಕೊಂದ್ಸರಿ ನಮ್ಗೆ ಬರಬೇಕಾಯ್ತು. ನಮಗೂ ಆರ್ಡ್ರ್ ಮಾಡಿಲ್ಲ, ಬೇರೆಯವ್ರಿಗೂ ಮಾಡಿಲ್ಲ. ಅವ್ರಿಗೆ ಮತ್ತೆ ಮಾಡಿ ಮತ್ತೆ ಈಗ ಆರ್ಡ್ರನ್ನು ತೊಗೊಂಬಂದಿದ್ರು ಇವತ್ತು. ಈಗಾಗಲೇ 1 ವರ್ಷದ ಅವಧಿಯನ್ನ ಪೂರ್ಣಗೊಳಿಸಿರುವ ಕುಟುಂಬದ ಬದಲಿಗೆ ಮುಂದಿನ ಸರದಿಯಲ್ಲಿ ಇರುವ ನರಸಪ್ಪನವರ ವಂಶಸ್ಥರಿಗೆ ಪೂಜಾ ಕೈಂಕರ್ಯಗಳನ್ನು ಹಸ್ತಾಂತರಿಸಬೇಕು ಎಂಬುದು ಇವರ ಪ್ರಮುಖ ಆಗ್ರಹವಾಗಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.